ಧೀಮಂತ ನಾಯಕ ಸಹಕಾರ ಮಹರ್ಷಿ ತಂದೆ ಸಮಾನರಾಗಿರ್ತಕ್ಕಂಥ ಪೂಜ್ಯ ಗುರುಪಾದಪ್ಪ ನಾಗಮಾರಪಳ್ಳಿಜಿಯವರ 9ನೇ ಪುಣ್ಯತಿಥಿ ಇವತ್ತು. ನಮ್ಮ ಪ್ರಕಾರ ಗುರುಪಾದಪ್ಪರು ತೀರ್ಕೊಂಡಿಲ್ಲ ಅಂತ ನಾವು ಪ್ರತಿ ಸಂದರ್ಭದಲ್ಲಿ ವಾದ ಮಾಡ್ತಾ ಇರ್ತೀನಿ. ಕಾರಣ ಇಷ್ಟೇ, ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಬೀದರ್ ಜಿಲ್ಲೆಯಲ್ಲಿ ಒಂದು ನಾಗಮಾರಪಳ್ಳಿ ಗ್ರಾಮದಲ್ಲಿ ಜನಿಸಿ ಇವತ್ತು ಡೆಲ್ಲಿವರೆಗೆ ಸಹಕಾರ ರಂಗದಲ್ಲಿ ಅವರು ಮಾಡಿರ್ತಕ್ಕಂಥ ಕ್ರಾಂತಿ, ಅವರು ಸ್ಥಾಪಿಸಿರ್ತಕ್ಕಂಥ DCC ಬ್ಯಾಂಕ್, ಸಕ್ಕರೆ ಕಾರ್ಖಾನೆಗಳು, ಇತರ ಸಹಕಾರ ಸಂಸ್ಥೆಗಳು ಅವೆಲ್ಲವೂ ನೋಡಿದಾಗ ದಿನನಿತ್ಯ ಸಾವಿರಾರು ಕುಟುಂಬಗಳು ಅವರನ್ನು ನಂಬಿ ಇವತ್ತು ಬದುಕ್ತಾ ಇದ್ದಾರೆ. ಅವರ ಸಹಾಯದಿಂದ ಇವತ್ತು ಅನೇಕ ಕುಟುಂಬಗಳು ಇವತ್ತು ಈ ಜಿಲ್ಲೆಯಲ್ಲಿ ಒಳ್ಳೆಯದಾಗಿದೆ. ನಮ್ಗೆ ಹಿಡ್ಕೊಂಡು ನಾವು ಇವತ್ತು ಇಷ್ಟು ಬೆಳಿಬೇಕಾದ್ರೆ ಸನ್ಮಾನ್ಯ ಗುರುಪಾದಪ್ಪ ನಾಗಮಾರಪಳ್ಳಿಜಿಯವರು ಮತ್ತು ಅವ್ರ ಕುಟುಂಬದ ಆಶೀರ್ವಾದವೇ ಕಾರಣ ಅಂತ ಇವತ್ತು ನಾನು ಹೇಳ್ತೀನಿ. ಗುರುಪಾದಪ್ಪರಂಥ ನೇತಾ ಇವತ್ತು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿರ್ತಕ್ಕಂಥ ಕೆಲಸ ಒಂದು ಇತಿಹಾಸ ಪುಟ ಸೇರಿದೆ. ಇವತ್ತು ನೀವೆಲ್ಲರೂ ನೋಡ್ಬೋದು, ಪ್ರತಿಯೊಬ್ಬ ಕಾರ್ಯಕರ್ತರ ಮನೆಯಲ್ಲಿ ಒಂದು ದೊಡ್ಡ ಫೋಟೋ ಗುರುಪಾದಪ್ಪರು ಸಿಗ್ಬೋದು. ದೇವ್ರ ರೀತಿಯಲ್ಲಿ ಅವರನ್ನು ಪೂಜಿಸ್ತಕ್ಕಂಥದ್ದು ಯಾವಾಗ ಮಾಡ್ತಾರೆ ಅಂದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅದಕ್ಕೆ ಕಾರಣ ಇರ್ತದೆ. ಇಲ್ಲಾಂದ್ರೆ ಸುಮ್ಮನೆ ಯಾರ್ದು ಫೋಟೋಗಳು ಹಚ್ಚಲ್ಲ. ಗುರುಪಾದಪ್ಪರ ಫೋಟೋ ಪ್ರತಿ ಮನೆಯಲ್ಲಿ ನಿಮಗೆ ಕಾಣಿಸ್ತದೆ ಅಂದ್ರೆ ಅದಕ್ಕೆ ಅವ್ರ ಸೇವೆ ಕಾರಣ ಅಂತ. ಒಬ್ಬ ಮಹಾತ್ಮನನ್ನು ಕಳ್ಕೊಂಡು ನಾವೆಲ್ಲರೂ ಜಿಲ್ಲೆಯವರು ಭಾಳ ದೊಡ್ಡ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಇವತ್ತು ಗುರುಪಾದಪ್ಪರಿದ್ದರೆ ಈ ಜಿಲ್ಲೆ ಇನ್ನೂ ಭಾಳ ಹೆಸರು ಗಳಿಸ್ತಿತ್ತು. ಫ್ಯಾಕ್ಟ್ರಿಗಳಿರಲಿ ಪ್ರತಿಯೊಂದು ವಿಷಯದಲ್ಲಿ ಅವರು ಯಾವತ್ತೂ ಬೀದರ್ ಜಿಲ್ಲೆಗೆ ಒಂದು ಹೆಸರು ತರ್ತಕ್ಕಂಥದ್ದು, ಒಂದು ಪ್ರಶಸ್ತಿ ತರ್ತಕ್ಕಂಥದ್ದು. ಪ್ರತಿ ಬಾರಿ DCC ಬ್ಯಾಂಕಿಗೆ ಪ್ರಶಸ್ತಿ ಬರ್ತಿತ್ತು. ಅದು ಅವರ ಸಾಧನೆ, ಅವ್ರು ಮಾಡಿರ್ತಕ್ಕಂಥ ಕೆಲಸ. ಇಂಥ ಒಬ್ಬ ನಾಯಕನನ್ನು ಕಳ್ಕೊಂಡು ಕೇವಲ ನಾಗಮಾರಪಳ್ಳಿ ಕುಟುಂಬ ಅಷ್ಟೇ ದುಃಖದಲ್ಲಿಲ್ಲ, ಇಡೀ ಜಿಲ್ಲೆಯ ಸಮಸ್ತ ಕಾರ್ಯಕರ್ತರು ನಾವೆಲ್ಲರೂ ದುಃಖದಲ್ಲಿದ್ದೇವೆ. ಆದರೂ ಅವರ ಆದರ್ಶ, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೀತಾ ಇದ್ದೇವೆ. ಈ ಜಿಲ್ಲೆ ಒಳ್ಳೆ ಮಾಡೋ ಸಲುವಾಗಿ ಉಮಾಕಾಂತ್ ನಾಗಮಾರಪಳ್ಳಿಜಿಯವರು, ಸೂರ್ಯಕಾಂತ್ ನಾಗಮಾರಪಳ್ಳಿಜಿಯವರು, ನಾವು ಸೇರಿದಂತೆ ಎಲ್ಲರೂ ಶ್ರಮ ವಹಿಸ್ತಾ ಇದ್ದೇವೆ. ಜನರ ಸಹಕಾರವೂ ಅದೇ ರೀತಿ ಇದೆ. ಇದೇ ರೀತಿ ಜನರ ಸಹಕಾರ ಇರಲಿ, ಇನ್ನೂ ಒಳ್ಳೆಯ ರೀತಿ ಕೆಲಸ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿಕೆ ಶ್ರೀ ನಮ್ಮೆಲ್ಲರ ಆರಾಧ ದೇವರು, ಜಿಲ್ಲೆಯ ಧೀಮಂತ ನಾಯಕರು ಗುರುಪಾದಪ್ಪ ನಾಗಮಾರಪಳ್ಳಿಯವರು ಜಿಲ್ಲೆಯಲ್ಲಿ ಸುಮಾರು ಜನರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಮತ್ತು ಬೆಳೆಸಿ ನಮ್ಮಂಥವರಿಗೆ ದಾರಿದೀಪವಾಗಿ ಇಂದು 9 ವರ್ಷ ಆಯಿತು ನಮ್ಮನ್ನು ಅಗಲಿ. ಅವರು ಇವತ್ತಿಗೂ ಅವರು ಜೀವವಾಗಿದ್ದಾರೆ. ಅವರೆಲ್ಲೂ ನಮಗೆ ಬಿಟ್ಟು ಹೋಗಿಲ್ಲ. ಅವರ ಆದರ್ಶಗಳು ನಮ್ಮ ಜೊತೆ ಇದ್ದಾವೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಬರೋ ದಿನಗಳಲ್ಲಿ ಇದೇ ಥರ ನಾಗಮಾರಪಳ್ಳಿ ಕುಟುಂಬದ ಜೊತೆ ಎಲ್ಲ ಜಿಲ್ಲೆಯ ಸಮಸ್ತ ಜನರು ಮತ್ತು ಕಾರ್ಯಕರ್ತರು ಇರಬೇಕಾಗಿ ನಾವು ಅವರಲ್ಲಿ ಪ್ರಾರ್ಥಿಸ್ತೇವೆ. राठौड़ हाँ